ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಆದರೆ ಯೇಸು ಸ್ವಾಮಿ ನಮ್ಮಲ್ಲಿ ಹೇಳಲಿಕ್ಕೆ ಬಯಸುತ್ತಾ ಇರುವುದು, ಪ್ರಿಯ ಮಕ್ಕಳೇ, ಈ ಕ್ರಿಸ್ತ ದರ್ಶನ ಸಂದೇಶವನ್ನು ಕೇಳುತ್ತಾ ಇರುವ ಒಂದು ಸಮಯದಲ್ಲಿ, ಈ ಮುಂಜಾವಿನಲ್ಲಿ ದೇವರು ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯ ಆಶೀರ್ವಾದ ಮಗನಾಗಿ ಮಗಳಾಗಿ ಕುಟುಂಬವಾಗಿ ಮಾರ್ಪಡಿಸಲಿಕ್ಕೆ ದೇವರು ಆಸೆ ಪಡುತ್ತಾರೆ. ಅದಕ್ಕಾಗಿ ಪ್ರಿಯ ಮಕ್ಕಳೇ, ನಾವೆಲ್ಲರೂ ಯೇಸು ಸ್ವಾಮಿಯ ವಚನವನ್ನು ಸ್ವೀಕರಿಸುವಾಗ ಆ ದಿವ್ಯವಾಣಿ ಮನುಷ್ಯನಾಗಿ ನಮ್ಮೊಡನೆ ವಾಸಿಸಿದವರು. ಪ್ರಿಯ ಮಕ್ಕಳೇ, ಆ ದಿವ್ಯವಾಣಿ ಮನುಷ್ಯ ಆದರು, ಆ ಮನುಷ್ಯನಾಗಿ ನಮ್ಮೊಡನೆ ಅವರು ವಾಸ ಮಾಡಿದರು. ಅವರ ಮಹಿಮೆಯನ್ನು ನಾವು ನೋಡಿದರು. ಪಿತನಿಂದ ಪಡೆದ ಆ ಮಹಿಮೆ ಏಕೈಕ ಪುತ್ರನಿಗೆ ಮೀಸಲಾದ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ. ಇದಾಗಿದೆ ಪ್ರಿಯ ಮಕ್ಕಳೇ, ಯೋಹನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಈ ವಚನ ನಾವು ಮನುಷ್ಯನಾಗಿ ಜೀವಿಸಲಿಕ್ಕೆ ಬೇಕಾಗಿ ಮೊದಲು ನಾವು ದೇವರ ಸನ್ನಿಧಿಯಲ್ಲಿ ಬರುವಾಗ ಮನುಷ್ಯನಾಗಿ ಜೀವಿಸುವುದಾಗಿದೆ ಪ್ರಥಮ ಆದ್ಯತೆ. ಒಂದು ಮನುಷ್ಯನಾಗಬೇಕಾದರೆ ದೇವರ ಸನ್ನಿಧಿಯಲ್ಲಿ ನಾವು ಸ್ಥಿರಚಿತ್ತರಾಗಿ ನಿಲ್ಲಬೇಕು. ಯೇಸುವಿನ ಸಂದೇಶವನ್ನು ನಾವಾಗಿ ಮಾರ್ಪಾಡಾಗಬೇಕು. ಜೀವನದಲ್ಲಿ ಕಷ್ಟ ಸಂಕಷ್ಟಗಳಲ್ಲಿ ನಾವು ಎದೆಗೊಂದಲೇ ಇರಬೇಕು. ಅದು ಹೇಗೆ ಸಾಧ್ಯ? ಯೇಸು ಸ್ವಾಮಿ ಕ್ರಿಸ್ತ ದರ್ಶನದಲ್ಲಿ ನಾವು ಭಾಗಿಯಾಗುವ ಮಗನಾಗಿದ್ದರೆ ನಾವು ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಿಮ್ಮೆಲ್ಲರನ್ನು ದೇವರ ಹೇರಳವಾಗಿ ಆಶೀರ್ವದಿಸಲು ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.